ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆಮಹದೇಶ್ವರ ಬೆಟ್ಟದ ಸಾಲೂರು ಬೃಹನ್ಮಠದ ಮಠಾಧಿಪತಿಗಳಾದಂಥ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳವರಿಗೆ ಡಾಕ್ಟರೇಟ್ ಬಂದಿರುವುದರಿಂದ ಕೊಳ್ಳೇಗಾಲದ ಅವರ ಸಾಲೂರು ಮಠದ ಭಕ್ತಾದಿಗಳು ಸೇರಿದಂತೆ ವಿವಿಧ ಮುಖಂಡರುಗಳು, ಶಾಸಕರಾದಂಥ ಎರ್ ಕೃಷ್ಣಮೂರ್ತಿಯವರು, ಮಾಜಿ ಶಾಸಕರಾದಂಥ ಎಸ್ ಜಯಣ್ಣನವರು ಮತ್ತು ಜಿ ಎನ್ ನಂಜುಂಡಸ್ವಾಮಿಯವರು ಮತ್ತು ಮಾಜಿ ಸಚಿವರಂತೆ ಎನ್ ಮಹೇಶ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು, ನಿಶಾಂತ್ ಅವರು ಮತ್ತು ಮಾನಸ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಂಥ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮರುಸ್ವಾಮಿಯವರು, ನಗರಸಭಾ ಅಧ್ಯಕ್ಷರಾದಂತಹ ರೇಖಾ ರಮೇಶ್ ಮತ್ತು ಉಪಾಧ್ಯಕ್ಷರಾದಂತಹ ಎ ಪಿ ಶಂಕರ್ ಅವರು ಮತ್ತು ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಸೇರಿದಂತೆ ಅನೇಕ ಹರಗುರು, ಚರಮೂರ್ತಿಗಳು, ವಾಟಾಳು ಶ್ರೀಗಳು ಮತ್ತು ಸಿದ್ಧಗಂಗಾ ಶ್ರೀಗಳು, ಕಿರಿಯ ಶ್ರೀಗಳು ಸೇರಿದಂತೆ ಅನೇಕ ಮುಖಂಡರುಗಳು ಭಾಗವಹಿಸಿ ಅವರಿಗೆ ಭಕ್ತಿಪೂರ್ವಕವಾದಂಥ ಗೌರವ ಸಮರ್ಪಣೆ ಮಾಡಲಾಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹನೂರು ತಾಲೂಕು ಘಟಕ ಅಧ್ಯಕ್ಷರಾದಂಥ ವಡರಪಳ್ಳಿ ಸೋಮಶೇಖರ್, ಆಡಿಟರ್ ಪುಟ್ಮಾದಪ್ಪ, ಪ್ರೇಮಲತಾ ಕೃಷ್ಣಸ್ವಾಮಿ, ಬಿ ಕೆ ಶಿವಕುಮಾರ್, ಆನಾಪುರ ಮಹೇಶ್ ಮತ್ತು ಮಂಗಲಕುಮಾರ್ ಪ್ರಧಾನ ಕಾರ್ಯದರ್ಶಿ, ಹನೂರು ಘಟಕದ ಕಾರ್ಯದರ್ಶಿಗಳಂತಹ ಮಂಗಲ್ ಕುಮಾರ್, ಕೆ ಎಂ ಬಸವರಾಜಪ್ಪ, ಕಾರ್ಯಕ್ರಮದ ಆಯೋಜಕರಾದಂತಹ ವೀರಭದ್ರಸ್ವಾಮಿ, ರಾಜೇಶ್ ಫೋಟೋಗ್ರಾಫರ್, ತಿಮ್ಮರಾಜಪುರ ರಾಜು ಉಪಾಧ್ಯಕ್ಷರು, ತಾಲೂಕು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಂತಹ ಮಹೇಶ್ ಕುಮಾರ್, ಕೆಂಪರಪಾಳ್ಯ ಮಹೇಶ್ ಕುಮಾರ್ ಮುಂತಾದ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದಲ್ಲದೆ ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಮಾಜದ ಮುಖಂಡರುಗಳು ಸೇರಿದಂತೆ ಸಾಲೂರು ಶ್ರೀಗಳಿಗೆ ಗೌರವ ಸಮರ್ಪಣೆಯನ್ನು ಇದೇ ಸಂದರ್ಭದಲ್ಲಿ ಅವರ ಡಾಕ್ಟರೇಟ್ ಪದವಿ ಪಡೆದಿರುವ ಹಿನ್ನೆಲೆಯಲ್ಲಿ ಅವರಿಗೆ ಸನ್ಮಾನ ಮಾಡಲಾಯಿತು. ಹಾಜರಿದ್ದಂತಹ ಹರಗುರು, ಚರಮೂರ್ತಿಗಳು ಹಾಗೂ ಗಣ್ಯರು ಮತ್ತು ಹಾಲಿ ಶಾಸಕರು, ಮಾಜಿ ಶಾಸಕರುಗಳು ಅವರ ಗುಣಗಾನ ಮಾಡಿದರು. ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಸಾಧನೆ ಬಗ್ಗೆ ಗುಣಗಾನ ಮಾಡಿದರು. ಪ್ರಶಸ್ತಿ, ಸನ್ಮಾನ, ಮಾನ, ಅಪಮಾನಗಳು ಎಲ್ಲವೂ ಒಂದೇ ಆಗಿರುವಂತದ್ದು. ನಿಮ್ಮ ಏನು ಪ್ರಶಸ್ತಿಗಳು ಇದೆಲ್ಲ ನಿಮ್ಮ ಖುಷಿಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ, ನಿಮ್ಮ ಭಕ್ತಿಯ ಪರಾಕಾಷ್ಠೆಗೋಸ್ಕರ ಅಷ್ಟೇ ಅಂತ ನಾನು ಭಾವಿಸ್ತೀನಿ. ಅಂತಹ ಪದವಿಗಿಂತ ಅವರು ಮಹಾ ಪದವಿ ಯಾವುದಂದ್ರೆ ನಿಮ್ಮ ಹೃದಯದಲ್ಲಿರಲ್ಲ ಅಂತಹ ಪದವಿಯನ್ನು ಗಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಏನು ಬೇಕಾಗಿಲ್ಲ ಅಂತ ಎಷ್ಟೋ ಜನ ಆಹಾರ ತಂದಿದ್ದೀರಾ, ಶಾಲ್ ತಂದಿದ್ದೀರಾ, ಎಲ್ಲ ತಂದಿದ್ದೀರಾ, ಪೂಜೆಗೋಸ್ಕರ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಯಾವ ಪದವಿಯೂ ನಮಗೆ ಬೇಡ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತು ನಿಮ್ಮ ಸನ್ಮಾನಗಳು ನಿಜಕ್ಕೂ ಅವರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಈ ಪೂಜ್ಯರುಗಳಿಗೆ ಒಂದು ಮಠದ ಮಠಾಧಿಪತಿಗಳಿಗೆ ಅವ್ರಿಗೆ ಕಲ್ಲು ಒಂದೇ, ಮಾಣಿಕ್ಯವೂ ಒಂದೇ. ಓದಿಗೂ ಸಿಕ್ಕಿದ್ದಲ್ಲ ಅವ್ರಿಗೆ, ಅದಕ್ಕಿಂತ ಒಂದು ದೊಡ್ಡ PhD ಸಿಕ್ಕಿದೆ. ಎಲ್ಲ PhD ಅಂದ್ರೆ ನಿಮ್ಮ ಭಕ್ತರ ಹೃದಯಕ್ಕೆ ನೀವು ಕೊಟ್ಟಿದ್ದೆಲ್ಲ ಸ್ಥಾನ, ಆ ಪದವಿಗಿಂತ ಪದವಿಯನ್ನೇ ರುದ್ರ ಪದವಿಯನ್ನೇ ಯಾವ ಪದವಿಯೂ ನಮಗೆ ಬೇಡ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತು ನಿಮ್ಮ ಸನ್ಮಾನಗಳು ನಿಜಕ್ಕೂ ಅವರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಈ ಪೂಜ್ಯರುಗಳಿಗೆ ಒಂದು ಮಠದ ಮಠಾಧಿಪತಿಗಳಿಗೆ ಅವ್ರಿಗೆ ಕಲ್ಲು ಒಂದೇ, ಮಾಣಿಕ್ಯವೂ ಒಂದೇ. ವಯಸ್ಸಿನಲ್ಲಿ ಸಾಲೂರು ಮಠದ ಹಿರಿಯ ಶ್ರೀಗಳಂತ ಗುರುಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಆಶೀರ್ವಾದದಿಂದ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ. ಕೆಲಸ ಮಾಡ್ತಕ್ಕಂಥವ್ರು ಹೆಚ್ಚಾಗಿ ಬರುವಂಥ ಭಕ್ತರುಗಳನ್ನು ನಾನು ಕಾಣ್ತೇನೆ. ಅವರಿಗೆ ಮಾರ್ಗದರ್ಶನ ನೀಡೋ ಮುಖಾಂತರ ಅಲ್ಲಿ ಕೂಡ ಸಂಸ್ಕೃತ ಪಾಠಶಾಲೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ಅವರಿಂದ ನಾನು ತಿಳ್ಕೊಂಡೆ. ಹಿರಿಯರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾನು ಅವರಿಂದ ತಿಳ್ಕೊಂಡೆ. ಅಂದರೆ ನಮ್ಮ ಹಳ್ಳಿಗಳನ್ನ ಜನರು ಕೂಡ ಶೈಕ್ಷಣಿಕವಾಗಿ ಈ ಒಂದು ವಿದ್ಯೆಗೆ ಯಾವುದೇ ವಯಸ್ಸಿನ ಅಂತಲ್ಲ, ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಈ ಸಂಸ್ಕೃತವನ್ನು ಬೋಧನೆ ಮಾಡೋ ಮುಖಾಂತರ ಮಾನ್ಯ ಪೂಜ್ಯ ಸ್ವಾಮೀಜಿಯವರಿಗೆ ಸಂಸ್ಕಾರವಂತರಾಗಿ ಬೆಳೆಯಲಿಕ್ಕೆ ಇವತ್ತು ಅದು ಅವಕಾಶ ಆಗುತ್ತೆ. ಹಾಗಾಗಿ ಶ್ರೀಮಠ ಇವತ್ತು ಸುತ್ತೂರು ಶ್ರೀಮಠ ಇರ್ಬೋದು, ಸಿದ್ಧಗಂಗಾ ಶ್ರೀಮಠ ಇರ್ಬೋದು, ಇವತ್ತು ಹಾಗೆ ಅನೇಕ ಮಠ ಮಹನೀಯರುಗಳು ಇವತ್ತು ದಿವಸ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವ ಮುಖಾಂತರ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬಿಯ ಬದುಕನ್ನು ಬದುಕಲಿಕ್ಕೆ ಅವರು ದಾರಿದೀಪ ಆಗಿದ್ದಾರೆ.